ಪ್ರಜಾವಾಹಿನಿ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆ 2024ಕ್ಕೆ ದಿನಗಣನೆ ಪ್ರಾರಂಭ ಆಗಿದೆ. ನಾವಿವತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಸ್ವತಃ ತಾವೇ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ಅವರ ಬೆನ್ನ ಹಿಂದೆ ಸಿಂಹಗಾವಲು, ಸರ್ಪಗಾವಲು, ಆನೆ ಬಲ ನೀಡ್ತಾ ಇರೋದು ಅವರ ತಂದೆಯವರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಹಿರಿಯ ಮುಖಂಡರು, 40 ವರ್ಷಕ್ಕೂ ಅಧಿಕ ರಾಜಕೀಯ ಅನುಭವ ಇರುವಂತಹ ಶ್ರೀಯುತ ಡಾಕ್ಟರ್ ಮಹದೇವಪ್ಪ ಅವರು, ಜೊತೆಗೆ ಸಮಾಜ ಕಲ್ಯಾಣ ಸಚಿವರಾಗಿ, ಶಾಸಕರಾಗಿ ಮೈಸೂರು ಸುತ್ತಮುತ್ತಲ ಭಾಗದಲ್ಲಿ ಇವರ ಸೇವೆ ಅಪಾರವಾದದ್ದು. ಪ್ರಸ್ತುತ ಮಗನ ಬಗ್ಗೆ ಪ್ರಚಾರ ಮಾಡ್ತಿದ್ದಾರೆ, ಪ್ರಚಾರ ಕಣದಲ್ಲಿದ್ದಾರೆ. ಅವ್ರನ್ನೇ ಮಾತನಾಡಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಚಾಮರಾಜನಗರ ಕ್ಷೇತ್ರದ ಜನತೆ ಎಲ್ಲ ಕಾಲದಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಆಶೀರ್ವಾದ, ಬೆಂಬಲ ನೀಡಿದ್ದಾರೆ. ಆ ಬೆಂಬಲವನ್ನು ಮುಂದುವರಿಸ್ತಾ ಇದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಪರವಾಗಿ ನಮ್ಮ ಎಲ್ಲ ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರು, ತಳಹಂತದ ವರ್ಕರ್ಸ್ ಎಲ್ಲ ಒಗ್ಗಟ್ಟಿನಿಂದ ಈ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ತೊಡಗಿ ಜನರ ಮನಸ್ಸನ್ನು ಒಲಿಸ್ಕೊಳ್ತಕ್ಕಂಥ, ಅವರ ಆಶೀರ್ವಾದ ಬೆಂಬಲ ಗಳಿಸುವಂಥ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಜನರು ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಅಪಾರವಾದ ನಂಬಿಕೆ ಮತ್ತು ವಿಶ್ವಾಸವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಿತ ಅವ್ರಿಗೆ ಸಂತೋಷವನ್ನು ಉಂಟು ಮಾಡಿದೆ. ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ತಂದಂಥ ಸಂವಿಧಾನದ ಪೀಠಿಕೆಯನ್ನು ಶಾಲಾ ಕಾಲೇಜಲ್ಲಿ ಓದಿಸಿ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸುವಂಥ ಯುವಜನರಲ್ಲಿ, ಜೊತೆಗೆ ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು 6,000 ಪಂಚಾಯಿತಿಗಳು, ನಗರಸಭೆ, ಪುರಸಭೆಗಳಲ್ಲಿ ಮಾಡೋದ್ರಿಂದ ನಮ್ಮ ಸಂವಿಧಾನ ದೇಶದ ಎಲ್ಲ ಪ್ರಜೆಗಳನ್ನು ಹಕ್ಕನ್ನು ರಕ್ಷಣೆ ಮಾಡುವಂಥ, ಬದುಕೋ ಮತ್ತು ದುಡಿಯುವ ಹಕ್ಕನ್ನು ಕೊಟ್ಟಿದ್ರೂ ಇನ್ನೂ ನಾವು ಈ ಹಕ್ಕುಗಳಿಂದ ವಂಚಿತರಾಗಿದ್ದೇವೆ. ನಾವು ಜಾಗೃತರಾಗಬೇಕು. ಕೋಮುವಾದ ಮತ್ತು ಮತೀಯವಾದ ಅಳಿದೇ ಹೋದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಪ್ರಜಾಪ್ರಭುತ್ವ ಉಳಿದಿದ್ದರೆ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಮನೋಭಾವನೆಗಳನ್ನು ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಹಿನ್ನೆಲೆಯಲ್ಲಿ ಈ ಚುನಾವಣೆ ಭಾಳ ಮಹತ್ತರವಾದದ್ದು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಲೇಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಪ್ರಚಾರದಲ್ಲಿ ತೊಡಗಿದ್ದಾರೆ. ನಮ್ಮ MLAಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆಯೇ ಜನರು ಸಕ್ರಿಯವಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ವ್ಯಾಪಕವಾದಂಥ ಬೆಂಬಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಪರವಾಗಿದೆ. ಸರ್, ರಾಜ್ಯದಲ್ಲಿ ತಮಗೆ ಗೊತ್ತೇ ಇದೆ, BJP ಮತ್ತು JDS ಮೈತ್ರಿ ಆಗಿದೆ. BJP ಅವರ ಪ್ರಕಾರ ನಮ್ಮ ಎದುರಾಳಿ ಮೋದಿ ಅವ್ರ ವಿರುದ್ಧನೇ ಅವರು ಪೈಪೋಟಿ ಮಾಡ್ತಿದ್ದಾರೆ, ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅಂತ. ಸೊ ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಮೋದಿ ಅಲೆ ಇತ್ತು. ಈಗ ಮತ್ತೆ ರಾಜ್ಯದಲ್ಲಿ ಬಂದಿದ್ರು, ಅಷ್ಟೇ ಜನ ಸೇರಿದ್ರು. ಸೊ ಮೋದಿ ಅಲೆ ಮುಂದೆ ಕಾಂಗ್ರೆಸ್ ತಂತ್ರಗಳು, ಗ್ಯಾರಂಟಿ ಯೋಜನೆಗಳು ಫಲಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಸರಿ? ಇಲ್ಲಿ ದೇಶದ ಜನತೆ ಬಯಸೋದು ಸಂವಿಧಾನದ ಅಲೆಯ ಹೊರತು ಒಬ್ಬ ವ್ಯಕ್ತಿಯ ಅಲೆಯೇನಲ್ಲ. ವ್ಯಕ್ತಿ ಯಾವ ಅಲೆಯನ್ನು ಸೃಷ್ಟಿ ಮಾಡಲಾರ. ಸಿದ್ಧಾಂತ ಇಲ್ಲದೇ ಯಾವ ರಾಜಕೀಯ ಪಕ್ಷ, ಯಾವ ಸರ್ಕಾರವೂ ಏನೂ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಂದು ಭ್ರಮೆ ಮತ್ತು ಊಹೆ, ಕಲ್ಪನೆ. ಮೋದಿ ಅಲೆ ಅನ್ನೋದು ನಿಜವಾಗಿ ಅಲೆ ಇರಬೇಕಾಗಿದ್ದು ಸಂವಿಧಾನದಲ್ಲಿ. ಆ ಅಲೆ ಬರಬೇಕು ಅಂತಲೇ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ, ಸಮಾಜ ಕಲ್ಯಾಣ ಇಲಾಖೆ, HC ಮಹದೇವಪ್ಪ ಸಂವಿಧಾನ ಜಾಗೃತಿ ಜಾಥಾವನ್ನು ಮಾಡಿ ಅಲೆಯನ್ನೇ ಎಬ್ಬಿಸಿದ್ದೇವೆ. ಆ ಅಲೆ ಜನರ ಬದುಕುವ ಹಕ್ಕು ಮತ್ತು ದುಡಿಯುವ ಹಕ್ಕಿಗೆ, ಸಮಾನ ಅವಕಾಶ ಮತ್ತು ಸಮಾನತೆಗೋಸ್ಕರ, ಮತ್ತು ದೇಶದ ಸರ್ವ ಜನರ ಅಭಿವೃದ್ಧಿಗೆ, ಸಮಾಜದ ನಿರ್ಮಾಣಕ್ಕೆ ಮತ್ತು ಅಭಿವೃದ್ಧಿಯ ಸ್ಥಿರ ಗೋಲನ್ನು ಮುಟ್ಟೋದಕ್ಕೆ. ಇದು ಕಾಂಗ್ರೆಸ್ಸಿನ ಸಿದ್ಧಾಂತ, ಇದು ಸಂವಿಧಾನದ ಆಶಯ. ಮೋದಿಯರ ಅಲೆ ವ್ಯಕ್ತಿಗತವಾದಂಥ ಸರ್ವಾಧಿಕಾರಿ ಧೋರಣೆ, ನಾಯಕತ್ವವನ್ನು ಸೃಷ್ಟಿ ಮಾಡೋದಕ್ಕೆ, ಪ್ರಜಾಪ್ರಭುತ್ವವನ್ನು ನಾಶ ಮಾಡೋದಕ್ಕೆ, ಸಂವಿಧಾನವನ್ನು ಬುಡಮೇಲು ಮಾಡಲಿಕ್ಕೆ. ಇದು ದೇಶದ ಅಭಿವೃದ್ಧಿಗೆ ಮಾರಕವಾದಂಥ ವಿಷಯಗಳು. ಸರ್, ತಾವು ಹೇಳ್ತೀರಿ ಮೋದಿ ಅಲೆ ಇಲ್ಲ ಅಂತ. ಆದರೆ BJP ಅವರು ಹೇಳ್ತಾರೆ ಅವ್ರ ಹತ್ರ ಇರೋದು 1-2 ಅಸ್ತ್ರ ಅಷ್ಟೇ. ನನ್ನ ತೆರಿಗೆ ನನ್ನ ಹಕ್ಕು ಹೇಳ್ತಾರೆ. ಜೊತೆಗೆ ಸಂವಿಧಾನ ನಾವೇನು ಹೇಳಿಕೆ ಹೇಳಿದ್ವಿ ಅದನ್ನ ತಿರುಚಿ ಹೇಳ್ತಾ ಇದ್ದಾರೆ ಅಂತ. ಕಳೆದ ಬಾರಿ ಈ ಭಾಗದಲ್ಲಿ ನೋಡೋದಕ್ಕೆ ಹೋದರೆ BJPನೇ ಆಡಳಿತಕ್ಕೆ ಬಂದಿತ್ತು. ಕಾಂಗ್ರೆಸ್ಗೆ ಹಿನ್ನಡೆ ಆಗಿತ್ತು. 4 ಕ್ಷೇತ್ರಗಳಲ್ಲಿ ಮುನ್ನಡೆ ಇದ್ರೂ ಕೂಡ ಓವರಾಲ್ ಮತಗಳು ಕಡಿಮೆ ಬಂದಿತ್ತು. ಆ ಕ್ಷೇತ್ರಗಳಲ್ಲಿ ಯಾವ ರೀತಿ ಪ್ರಚಾರ ಮಾಡಿ ಮತವನ್ನು ಬೇಟೆ ಆಡ್ತಿದ್ದೀರಿ ಅಂತ? ಬೆಳಿಗ್ಗೆಯಿಂದ ನೀವೇ ನನ್ನ ಜೊತೆಯಲ್ಲಿ ನಮ್ಮ ಪ್ರಚಾರ ಕಾರ್ಯಕ್ರಮಗಳು, ಸಭೆಗಳಲ್ಲಿ ಭಾಗವಹಿಸಿದಿರಿ. ಜನರ ಪ್ರತಿಕ್ರಿಯೆಯನ್ನು, ನಾಡಿ ಮಿಡಿತವನ್ನು ಈಗಾಗಲೇ ನೀವೇ ಅಸೆಸ್ ಮಾಡಿದ್ದೀರಿ.
ಹೋದ ಸಾರಿ ಚುನಾವಣೆಯೇ ಬೇರೆ, ಈ ಚುನಾವಣೆಯೇ ಬೇರೆ. ವ್ಯಾಪಕವಾಗಿ ಜನರ ಬೆಂಬಲ ಕಾಂಗ್ರೆಸ್ಸಿನ ಪರವಾಗಿದೆ, ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ಪರವಾಗಿದೆ, ಕಾಂಗ್ರೆಸ್ಸಿನ ಸಂವಿಧಾನಬದ್ಧ ನಡವಳಿಕೆ ತೀರ್ಮಾನಗಳು ಮತ್ತು ಅದರ ಆಶಯಗಳನ್ನು ಜಾರಿ ಮಾಡುವ ಪರವಾಗಿದೆ. ಸೊ BJP ಅವರು ಕಳೆದ ಬಾರಿ ಎಲ್ಲ ಹೇಳ್ತಿದ್ರು 25-26 ಗೆಲ್ತೀವಿ ಅಂತ. ಈ ಸರಿ ನಾವು 28 ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ತಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಸರ್? ಯಾಕಂದರೆ ನಿಮ್ಮ ಭಾಗದಲ್ಲಿ 18 ಲಕ್ಷಕ್ಕೂ ಹೆಚ್ಚು ಮತದಾರರಿದ್ದಾರೆ. ಸೊ ಓವರ್ ಆಲ್ ಕರ್ನಾಟಕ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಷ್ಟು ಸೀಟ್ ನಮಗೆ ಬರುತ್ತೆ ಅಂದರೆ? ಪ್ರತಿಯೊಂದು ಪಕ್ಷನೂ ಇರುವ ಎಲ್ಲ ಸೀಟನ್ನು ಗೆಲ್ಲಬೇಕು ಅನ್ನೋದೇ ಆಸೆ. ಆ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಖಂಡಿತವಾಗಿ ದೇರ್ ಇಸ್ ಎನ್ ಅಂಡರ್ ಕರೆಂಟ್ ಕಾಂಗ್ರೆಸ್ಸಿನ ಪರವಾಗಿ. ನಾವು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಖಂಡಿತವಾಗಿ ಗೆಲ್ತೀವಿ. ಇಲ್ಲಿ ಈ ಭಾಗದಲ್ಲಿ ನೋಡೋದಕ್ಕೆ ಹೋದರೆ ಇಬ್ಬರು ಅಭ್ಯರ್ಥಿಗಳು ಕೂಡ ಹೊಸಬ್ರೆ ಲೋಕಸಭಾ ಕಂಟೆಸ್ಟ್ ಮಾಡ್ತಿರೋದು. ತಾವು ಒಂದು ಕಡೆ ಹೇಳ್ತೀರಿ ನಾನು ಟಿಕೆಟನ್ನು ಅಪೇಕ್ಷೆ ಮಾಡಿರಲಿಲ್ಲ, ಟಿಕೆಟ್ ಸಿಕ್ಕಿದೆ ಪಕ್ಷದ ವರಿಷ್ಠರಿಂದ ಅಂತ ಹೇಳಿ. ಸೊ ರಾಜ್ಯ ಸರ್ಕಾರದ ಬೆಂಬಲ ಹೇಗಿದೆ? ಯಾಕಂತ ಹೇಳಿದ್ರೆ ತಾವು ಮಾನ್ಯ ಮುಖ್ಯಮಂತ್ರಿಗಳ ಆಪ್ತರು ಕೂಡ ಹೌದು. ಎಂಥದ್ದೇ ಸಭೆ ಹೋಗಲಿ ಅಲ್ಲಿ ನಗೆ ಚಟಾಕಿ ಹಾರಿಸಿದ್ರು ಕೂಡ ಮಹದೇವಪ್ಪ ಅವ್ರ ಹೆಸರು ಇದ್ದೇ ಇರುತ್ತೆ. ಸೊ ಮುಖ್ಯಮಂತ್ರಿಗಳ ಬೆಂಬಲ ಹೇಗಿದೆ? ಜೊತೆಗೆ ವರಿಷ್ಠರು ಈ ಬಗ್ಗೆ ತೀರ್ಮಾನ ತೆಗೆದುಕೊಂಡು ನಿಮ್ಮ ಮಗಂಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಪ್ರಶ್ನಾತೀತ ನಾಯಕರು. ಅವರ ಬೆಂಬಲ ನನ್ನನ್ನು ಸೇರಿಸಿ ರಾಜ್ಯದ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿದೆ, ಜನತೆಯ ಪರವಾಗಿದೆ, ಜನತೆಯ ಜೀವನದ ಅಭಿವೃದ್ಧಿಯ ಪರವಾಗಿದೆ. ಹೀಗಾಗಿ ನಾನು ಮುಖ್ಯಮಂತ್ರಿಗಳು 40 ವರ್ಷದ ಜೊತೆಯಲ್ಲೇ ಇದ್ದೀವಿ. ನಾನು ಜೊತೆಯಲ್ಲಿದ್ದೀನಿ ಅಂತ ವಿಶೇಷವಾದಂಥ ಆಸಕ್ತಿಯನ್ನು ಒಂದು ಕ್ಷೇತ್ರಕ್ಕೆ ಕೊಡಲ್ಲ. ಎಲ್ಲ ಕ್ಷೇತ್ರಕ್ಕೂ ಸಮನಾದಂಥ ಒಂದು ಆಸಕ್ತಿಯನ್ನು ವಹಿಸಿ ಎಲ್ಲ ಕ್ಷೇತ್ರ ಗೆಲ್ಲಬೇಕು ಅಂತ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾರೆ. ಅಷ್ಟಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಮುಕ್ತವಾಗಿ ಅದಕ್ಕೆ ಅಭ್ಯರ್ಥಿ ಆಯ್ಕೆ ತೀರ್ಮಾನ ಬಿಟ್ಟು ಯಾರೇ ಕೊಟ್ಟರು ನಾವು ಪಕ್ಷನ ಗೆಲ್ಸೋಕ್ಕೆ ದುಡಿಯುತ್ತೆ ಅಂತೇಳಿ ಅಂತಿಮವಾಗಿ ನಮ್ಮ ವರಿಷ್ಠರಾದಂಥ ACS ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧಿಯವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ತೀರ್ಮಾನ ಮಾಡಿದರೆ ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಿದರು. ಅದರಲ್ಲಿ ಸುನಿಲ್ ಹೆಸರು ಕೂಡ ಇತ್ತು. ಹೀಗಾಗಿ ಪರಿಗಣನೆ ಮಾಡಿ ಅವರನ್ನು ಅಭ್ಯರ್ಥಿ ಮಾಡಿದ್ದಾರೆ. ಸರಿ, ಇನ್ನೊಂದು ವಿಚಾರ ಗಮನಿಸೋದಕ್ಕೆ ಹೋದರೆ ಚಾಮರಾಜನಗರ ಜಿಲ್ಲೆ ದೊಡ್ಡ ಕ್ಷೇತ್ರ ಹೌದು. ಇಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಡಬಾರ್ದಂತಹ ಸ್ಥಳಗಳಿದ್ದಾವೆ, ಫಾರೆಸ್ಟ್ ಏರಿಯಾ ಇದೆ. ಆದರೂ ಕೂಡ ಹಿಂದುಳಿದ ಜಿಲ್ಲೆ ಅಂತ ಕರೆಸ್ಕೊಳ್ಳುತ್ತೆ. ನೀರಾವರಿ ಸಮಸ್ಯೆ ಆಗಿರಬಹುದು, ನಿರುದ್ಯೋಗ ಸಮಸ್ಯೆ ಆಗಿರಬಹುದು. ಈ ಕುರಿತಂತೆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ತರಬೇಕು ಅಂತಿದ್ದೀರಿ? ಇದು ಅವಿಭಾಜ್ಯ ಮೈಸೂರು ಜಿಲ್ಲೆ ಆಗಿತ್ತು. ನಮ್ಮನ್ನೆಲ್ಲ ಸಾಕಿ ಬೆಳೆಸಿ ಆಶೀರ್ವಾದ ಮಾಡಿರೋ ಜಿಲ್ಲೆ ಇಲ್ಲಿ. ಈ ಜಿಲ್ಲೆ ಇತರ ಜಿಲ್ಲೆಗಳ ಸಮಾನಾಂತರವಾಗಿ ಅಭಿವೃದ್ಧಿ ಆಗಬೇಕು, ಜನಜೀವನ ಸುಧಾರಣೆ ಬೇಕು. ಆ ಕಾರಣಕ್ಕೆ ನಾವು 2013-18ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ PWD ಮಿನಿಸ್ಟರ್ ಆಗಿದೆ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದು, ರಸ್ತೆಗಳು, ಗ್ರಾಮೀಣ ಅಭಿವೃದ್ಧಿ, ಬ್ರಿಡ್ಜಸ್ಸು, ಶಾಲಾ ಕಾಲೇಜುಗಳು, ಇಂಜಿನಿಯರ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಇಂಡಸ್ಟ್ರೀಸ್, ಕುಡಿಯುವ ನೀರು ಇವೆಲ್ಲವನ್ನು ಒದಗಿಸ್ಕೊಟ್ಟಿದ್ದೇವೆ. ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಪ್ರವಾಸೋದ್ಯಮ ಅಭಿವೃದ್ಧಿ ಅದೆಲ್ಲ ಲಿಸ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹಿಂದುಳಿದಿರತಕ್ಕಂಥ ಚಾಮರಾಜ ಜಿಲ್ಲೆಯನ್ನು ಮುಂದೆ ಅಭಿವೃದ್ಧಿಪಡಿಸುವಂಥದ್ದು ನಮ್ಮ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಅದನ್ನು ಮಾಡ್ತೀವಿ. ಓಕೆ, ನಿನ್ನೆ ಇವತ್ತು ಎಲ್ಲ ನೀವು ಹರವೆ, ಹನೂರು, ದೊಡ್ಡಿಂದವಾಡು ಕಡೆ ಎಲ್ಲ ತಿರುಗ್ತಾ ಇದ್ದೀರಿ. ಒಂದು ಕಾಲಕ್ಕೆ ತಮಗೆ ರಸ್ತೆಗಳ ರಾಜ ಅಂತ ಕರಿತಾ ಇದ್ರು. ತಮ್ಮ ಅಭಿವೃದ್ಧಿ ಅಷ್ಟು ಹಂತದಲ್ಲಿತ್ತು. ಸೊ ಸ್ಥಳೀಯ ಸಮಸ್ಯೆಗಳು ಅಂತ ಬಂದಾಗ ಏನು ಎದ್ದು ಕಾಣಿಸ್ತಿದೆ ಸರ್? ಸ್ಥಳೀಯ ಸಂಸ್ಥೆಗಳು ಜನರಿಗೆ ಮನೆ ಬೇಕು, ಸಾಲ ಸೌಲಭ್ಯಕ್ಕೆ ಬೆಳಗಬೇಕು ಮತ್ತು ಇನ್ನೂ ಮೂಲ ಸೌಕರ್ಯಗಳ ಅಭಿವೃದ್ಧಿ ಆಗಬೇಕು. ಅದನ್ನೆಲ್ಲ ನನಗೆ ಹೇಳಿದ್ದಾರೆ ಜನ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಖಂಡಿತವಾಗಿ ಅಭಿವೃದ್ಧಿ ಮಾಡೋದೇ ನಮ್ಮ ಕೆಲಸ. ನಾವು ಅಧಿಕಾರಕ್ಕೆ ಬಂದಾಗ ಯಾವುದೇ ಇಲಾಖೆ ಜವಾಬ್ದಾರಿ ವಹಿಸಲಿ ಸರ್ಕಾರದ ವತಿಯಿಂದ ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಅದನ್ನು ಮುಂದೆ ಸಾಕಿದ್ರೆ ಈಗ ಮಹದೇಶ್ವರ ಬೆಟ್ಟ ಇದೆ, ಪವಿತ್ರವಾದಂಥ ಸ್ಥಳ ದಕ್ಷಿಣ ಭಾರತದಲ್ಲೇ. ಪ್ರಾಧಿಕಾರ ಮಾಡಿದ್ವಿ. ಪ್ರಾಧಿಕಾರ ಮಾಡಿ ಅದಕ್ಕೆ ಅಭಿವೃದ್ಧಿಗೆ ವಿಶೇಷವಾದಂಥ ಸವಲತ್ತು ಕೊಟ್ಟು ನ್ಯಾಷನಲ್ ಹೈವೇ ಮಾಡಿಸಿದ್ದೀನಿ ನಾನು, ಕೊಳ್ಳೇಗಾಲ ಟು ಮಹದೇಶ್ವರ ಬೆಟ್ಟನ. ಕೇಂದ್ರ ಸರ್ಕಾರದ ಮುಂದಿದೆ. ಸೊ ಇನ್ನೂ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆದರೆ ಟೂರಿಸಮ್ ಡೆವಲಪ್ ಆಗುತ್ತೆ. ಅದನ್ನು ಮೊನ್ನೆ ಗಡ್ಕರಿಯವರು ಬಂದಾಗಲೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ಅವ್ರ ಮುಂದೆ, ಈ ಭಾಗ ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮದೇ ಆದಂಥ ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಖಂಡಿತವಾಗಿ ಇದನ್ನು ಅಭಿವೃದ್ಧಿ ಮಾಡ್ತೀವಿ. ಈ ಭಾಗದಲ್ಲಿ ಜನ ಹೇಳ್ತಿದ್ದಾರೆ ಸುನಿಲ್ ಬೋಸ್ ಅವರಿಗೆ ಆಪೋಸಿಟ್ ಕ್ಯಾಂಡಿಡೇಟೇ ಇಲ್ಲ ಅಂತ. ಆದರೆ ಕೆಲವೊಂದು ಹಳ್ಳಿಯಲ್ಲಿ ಹೇಳ್ತಾ ಇದ್ದಾರೆ ನಾವು ಮೋದಿಗೆ ವೋಟ್ ಹಾಕ್ತೀವಿ ಅಂತ. ಸೊ ಎರಡು ರೀತಿಯ ಧೋರಣೆ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಜನರು ತಮ್ಮ ಅಭಿಪ್ರಾಯ ಹೇಳೋದಕ್ಕೆ ಮುಕ್ತವಾಗಿದೆ. ಸಂವಿಧಾನ ಅವರಿಗೆ ಹಕ್ಕು ಕೊಟ್ಟಿದೆ, ಅವರಿಗೆ ಅಧಿಕಾರ ಇದೆ.
ಅಂತಿಮವಾಗಿ ಎಲ್ಲವನ್ನು ತೂಗಿ ನೋಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನತೆ ಆಶೀರ್ವಾದ ನೀಡ್ತಾರೆ ಅಂತಕ್ಕಂಥ ಅಚಲವಾದಂಥ ವಿಶ್ವಾಸ ನಂಬಿಕೆ ಈ ಭಾಗದ ಜನರ ಮೇಲೆ ನನಗೆ ಇದೆ. ಮತದಾರ ಬಂಧುಗಳು ಕಾರ್ಯಕರ್ತರಿಗೆ ಏನು ಹೇಳ್ತೀವಿ? ನಮ್ಮ ಕಾರ್ಯಕರ್ತರು ನಿಷ್ಠೆಯಿಂದ ಪ್ರತಿ ಬೂತ್ ಮಟ್ಟಕ್ಕೆ ಹೋಗಿ ಮತದಾರರನ್ನು ಭೇಟಿಯಾಗಿ ನಮ್ಮ ಸರ್ಕಾರದ ಯೋಜನೆಗಳನ್ನು, ನಮ್ಮ ನಿಲುವನ್ನು, ನಮ್ಮ ಅಭಿವೃದ್ಧಿಯನ್ನು ಮನವರಿಕೆ ಮಾಡ್ತಾರೆ. ನಮ್ಮ ಅಭಿವೃದ್ಧಿಗೆ ಮತದಾರ ಬಂಧುಗಳು ಈಗಾಗಲೇ ಸ್ಪಂದಿಸಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಸ್ಪಂದಿಸಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ತಕ್ಕಂಥ ಆಶೀರ್ವಾದವನ್ನು ಖಂಡಿತವಾಗಿ 26ನೇ ತಾರೀಕು ಏಪ್ರಿಲ್ ಮಾಡೇ ಮಾಡ್ತಾರೆ ಕಾಂಗ್ರೆಸ್ಸಿನ ಪರವಾಗಿ ಅನ್ನೋ ನಂಬಿಕೆ, ವಿಶ್ವಾಸ ಮತದಾರ ಪ್ರಭುಗಳಲ್ಲಿ ನನಗೆ ಇದೆ. ಆತ್ಮೀಯ ವೀಕ್ಷಕರೇ, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರ ಮಾತಿನ ಪ್ರಕಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಸೇವೆ ಏನಿದೆ, ಸಂವಿಧಾನದ ಕುರಿತಾಗಿ ಅವ್ರು ಮಾಡ್ತಿರುವಂತಹ ಜಾಗೃತಿ ಜಾಥಾ ಏನಿದೆ, ಎಲ್ಲ ಅಂಶಗಳು ಸಾಕು ಸುನಿಲ್ ಬೋಸ್ ಅವರನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸೋದಕ್ಕೆ ಅಂತ. ಇದು ಈ ಹೊತ್ತಿನ ವಿಶೇಷ. ನೀವು ನೋಡ್ತಾ ಇದ್ದೀರಾ ಪ್ರಜಾವಾಹಿನಿ.